ಡಾಕ್ಟರ್ H.K. ರಾಮನಾಥ್ ಅಂತ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂದರೆ ಶ್ರವಣ ಕಾರ್ಯಕ್ರಮ ನಿರ್ಮಾಪಕನಾಗಿ ಅಲ್ಲೇ ನಾನು ಉದ್ಯೋಗದಲ್ಲಿದ್ದೆ. ಈಗ ರಿಟೈರ್ ಆಗಿ ವಿಶ್ರಾಂತ ಜೀವನವನ್ನು 23 ವರ್ಷ ಕಳೆದಿದ್ದೀನಿ. ಬಹುಶಃ ನನಗೆ ನೆನಪು ಇರೋ ಹಾಗೆ ಮಿಡ್ಲ್ ಸ್ಕೂಲ್ನಲ್ಲಿ ಒಂದು ನಾಟಕದಲ್ಲಿ ಪಾತ್ರ ವಹಿಸಿದ್ದೆ ಅಷ್ಟೇ. ಅದು ಏನು ನನಗೆ ಜ್ಞಾಪಕ ಇಲ್ಲ, ಯಾಕೆಂದರೆ ಮರೆವು ಬಂದುಬಿಟ್ಟಿದೆ. ಕೇವಲ 83 ವರ್ಷ ಅಷ್ಟೇ ನನಗೆ. ಆಯಿತಾ. ಅದಾದ ನಂತರ ಒಂದು ಹೇಳಲೇಬೇಕಾದದ್ದು ಏನಂತಂದರೆ, ನಾನು ಶಿವಮೊಗ್ಗ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ನಾನು 8th ಸ್ಟ್ಯಾಂಡರ್ಡು, ಅಲ್ಲಿ ಲಂಕೇಶ್ ಕೂಡ ಇದ್ದರು. ಅವರು 10ನೇ ಸ್ಟ್ಯಾಂಡರ್ಡಲ್ಲಿದ್ದರು. 10th ಸ್ಟ್ಯಾಂಡರ್ಡಲ್ಲಿ ಒಂದು ನಾಟಕವನ್ನು ಮಾಡಿಸ್ಬೇಕು ಅಂಥೇಳಿ, ಅದು ನೆಹರು ಜನ್ಮದಿನ ಇದೆಯಲ್ಲ, ನವೆಂಬರ್ 14, ಅದರ ಅಂಗವಾಗಿ ಒಂದು ನಾಟಕವನ್ನು ಒಬ್ಬರು ಮೇಷ್ಟ್ರು ತೊಗೊಂಡ್ರು. ಅವ್ರ ಮೇಷ್ಟ್ರ ಹೆಸರು ಜ್ಞಾಪಕ ಇಲ್ಲ. ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟರು. ನನ್ನ ತಂದೆಯಾಗಿ ಲಂಕೇಶ್ ಅವರು ಅದರಲ್ಲಿ ಭಾಗವಹಿಸಿದರು. ತುಂಬ ಒಳ್ಳೆಯ ನಾಟಕ, ನೆಹರು ಬಂದ ದಿನ ಅಂತ. ಅದಕ್ಕೆ ನವೆಂಬರ್ 14ನೇ ತಾರೀಕೆ ಆ ನಾಟಕ ಆದದ್ದು ಶಿವಮೊಗ್ಗದಲ್ಲಿ. ಅಲ್ಲಿ ಹೆಚ್ಚಾಗಿ ಪಾತ್ರ ಬರೋದು ನಂದೇನೆ, ಅಂದರೆ ಮಗಂದು. ಹೀಗಾಗಿ ಅದೊಂದು ನನಗೆ ತುಂಬ ಹೆಮ್ಮೆ. ಯಾಕಂದರೆ ಲಂಕೇಶ್ ಅವರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು. ನನಗೆ ಆಗಿನಿಂದ ನನಗೆ ಈ ಒಂದು ಹವ್ಯಾಸ ಅಂಟ್ಕೊಂಡಿದೆ. ಇದರಿಂದ ತುಂಬ ಲಾಭ ಇದೆ. ಅದಕ್ಕೋಸ್ಕರ ಒಂದು ಭಾಷೆ ಚೆನ್ನಾಗಿ ಆಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಈ ನಾಟಕ ಕ್ಷೇತ್ರ. ಮತ್ತು ಅದರ ಜೊತೆಗೆ ಬೇರೆಯವರಿಂದ ಬೇರೆ ಕಡೆಯಿಂದ ಬರುವಂತಹ ಮಕ್ಕಳ ಅಥವಾ ಹಿರಿಯರ ಒಂದು ಸಂಪರ್ಕ ಕೂಡ ಉಂಟಾಗತ್ತೆ. ಅದು ಭಾಳ ಖುಷಿ ಕೊಡುತ್ತೆ ನನಗೆ. ಯಾಕೆಂದರೆ ಡ್ರಾಮಾ ಅಂದ್ಕೊಳ್ಳಿ ಗ್ರೂಪ್ ಆ್ಯಕ್ಟಿವಿಟಿ ಅನ್ನೋ ಅರ್ಥನೇ ಬರುತ್ತೆ ಅದು. ಅದರಿಂದ ಅದರ ಜೊತೆಗೆ ಮೆಮೊರಿ ಹೆಚ್ಚಾಗಿ ಈ ಮಾತನಾಡುವಾಗ ಯಾವ ಪದವನ್ನು ಹೇಗೆ ಬಳಸಬೇಕು ಅನ್ನೋದು ಭಾವಪೂರ್ಣವಾಗಿ ಮತ್ತು ಶುದ್ಧವಾಗಿ ಮಾತಾಡಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಟ್ಟದ್ದು ನನಗೆ ನಾಟಕ ರಂಗಭೂಮಿ. ಸೊ ಹಾಗಾಗಿ ಅದರ ಜೊತೆಗೆ ಮಾಹಿತಿಗಳು, ಈಗ ಯಾವುದಾದ್ರೂ ಒಂದು ಪೌರಾಣಿಕ ನಾಟಕವನ್ನು, ಐತಿಹಾಸಿಕ ನಾಟಕವನ್ನು ತೆಗೆದುಕೊಂಡಾಗ ಯಾರಿಗೆ ಅದು ಸಂಬಂಧಪಟ್ಟಿದೆ ಅನ್ನೋದು ಕೂಡ ಅಲ್ಲಿ ನಮಗೆ ಗೊತ್ತಾಗತ್ತೆ. ಈ ರೀತಿಯಲ್ಲಿ ತುಂಬ ಒಳ್ಳೆಯ ಒಂದು ಹವ್ಯಾಸ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. 64 ವಿದ್ಯೆಗಳಲ್ಲಿ ಇದೊಂದು ವಿದ್ಯೆ. ಇದು ನನಗೆ ಕೊಟ್ಟು ಒಂದು ರೀತಿಯಲ್ಲಿ ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಸೊ ಅದನ್ನು ಹಾಗೆ ನಾನು ಬಿಡದೇನೆ ನಡೆಸ್ಕೊಂಡು ಬಂದೆ. ಅದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ. ಅದಕ್ಕೆ ನಾನು ಹೇಳಿದ ಮುಂಚೆನೇ ಇದು ಅನೇಕರು ಸೇರಿ ಮಾಡುವಂಥ ಒಂದು ಕಲೆ ಇದು. ಅದು ತುಂಬ ಸಂತೋಷದಾಯಕವಾಗಿರುತ್ತೆ ಮತ್ತು ಸಂಸ್ಕೃತಿನೇ ಹೇಳ್ಕೊಡುತ್ತೆ. ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಭಾವಪೂರ್ಣವಾಗಿ ಆಗಲಿ ಅಥವಾ ಯಾವುದಾದ್ರೂ ತುಂಬ ಎಮೋಷನಲ್ ಆಗಿ ಮಾತನಾಡುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಇದು ನನಗೆ ಅಂಟ್ಕೊಳ್ತು, ಖುಷಿ ಆಯಿತು. ಅಲ್ಲಿಂದ ಬಿಡಲಿಲ್ಲ. ಕಾಲೇಜಿನಲ್ಲಿ ಒಂದು ಕಲಾ ಸೇವಾ ಸಂಘ ಅಂಥೇಳಿ ನಾವು ಮಾಡಿಕೊಂಡು ಅದರಲ್ಲಿ ನಾನು ಕೆಲವು ನಾಟಕಗಳನ್ನು ನಾನು ಡೈರೆಕ್ಟ್ ಮಾಡಿದೆ. ಇದಿಷ್ಟು. ಅದು ಶಿವಮೊಗ್ಗದಲ್ಲಿ ಪ್ರಾರಂಭ ಆದದ್ದು. ಮೈಸೂರು ನಾನು MA ಓದೋದಕ್ಕೆ ಬಂದಾಗ ಇಲ್ಲಿ ಅಂಟ್ಕೊಡೋದು. ಮತ್ತು ಅದರ ಕಡೆಗೆ ನನಗೆ ಗಮನ ಹೆಚ್ಚಾಯಿತು. ಒಂದಷ್ಟು ನಾಟಕಗಳನ್ನು ಇಲ್ಲಿ ನಾನು ಮಾಡಿದೆ. ಅದರಲ್ಲಿ ನಟನೆ ಇರ್ಬೋದು, ಅಥವಾ ನಿರ್ದೇಶನ ಇರ್ಬೋದು, ಅಥವಾ ಬ್ಯಾಕ್ ಸ್ಟೇಜ್ ವರ್ಕ್. ಅದರಲ್ಲೂ ಮುಖ್ಯವಾಗಿ ನನಗೆ ಮೇಕಪ್ ಅದರ ಅಂಗವಾಗಿ ವಿಚಾರವಾಗಿ ಹೇಳಿಕೊಟ್ಟಂಥ ನಾಣಿಯವರ ಸಂಪರ್ಕ ಉಂಟಾಯಿತು. ನನಗೆ ಭಾಳ ಖುಷಿ ಕೊಡುತ್ತೆ ಅದು. ಅವರು ಇಂಟರ್ನ್ಯಾಷನಲ್ ಫಿಗರ್ ಆಗಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಮೇಕಪ್ಪನ್ನು ಅಷ್ಟು ಚೆನ್ನಾಗಿ ಮಾಡೋರು, ಅಷ್ಟು ಚೆನ್ನಾಗಿ ಹೇಳಿಕೊಟ್ರು. ಅವರು ನಡೆಸಿದಂಥ ಶಿಬಿರ ಇಲ್ಲಿ ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿ, ಯಾಕೆಂದರೆ ಡಿಪ್ಲೊಮಾ ಇನ್ ಡ್ರಾಮ್ಯಾಟಿಕ್ಸ್ ಮಾಡಬೇಕು ಅಂಥೇಳಿ ನಾವು ಆ ಕಾಲೇಜಿನಲ್ಲಿ ಡಾಕ್ಟರ್ ಸಿಂಧವಳ್ಳಿ ಅನಂತಮೂರ್ತಿಯವರು ಇದ್ದಾಗ ಮಾಡಿದರು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅದು ಸಂತೋಷ ಉಂಟಾಗತ್ತೆ. ಈ ಥರ ಕೇವಲ ಮನೋರಂಜಕ ಮಾತ್ರ ಅಲ್ಲ ನಾಟಕ ಅನ್ನೋದು, ಮನೋವಿಕಾಸ ಕೂಡ ಆಗುತ್ತೆ ಇದರಿಂದ ಅನ್ನುವಂಥ ಭಾವನೆ ನನಗೆ ಬಂತು.
ಮತ್ತು ಯಾವ್ಯಾವ ಊರುಗಳಲ್ಲಿ ನಾನು ನಾಟಕ ಮಾಡಿದೆ ಅಂತ ಹೇಳೋದಾದರೆ ಮುಖ್ಯವಾಗಿ ಶಿವಮೊಗ್ಗದಿಂದ ಬರೋದು ಮೈಸೂರಿನಲ್ಲಿ ಇನ್ನೂ ಈಗಲೂ ಕೂಡ ಒಂದೊಂದು ಅಷ್ಟೊಂದು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ವಯಸ್ಸಿನ ಕಾರಣ ಮತ್ತು ಆರೋಗ್ಯ ಚೆನ್ನಾಗಿರಲ್ಲ ಕೆಲವು ಬಾರಿ. ಹಾಗಾಗಿ ಬರವಣಿಗೆ ಕಡೆ ಗಮನ ಹೋಯಿತು. ಒಂದಷ್ಟು ಪುಸ್ತಕಗಳನ್ನು ನಾನು ಬರೆದೆ, ಒಂದು 18-19 ಪುಸ್ತಕಗಳಿವೆ. ಹೀಗೆ ಶಿವಮೊಗ್ಗದಲ್ಲಿ, ಆಮೇಲೆ ಟಿ ನರಸೀಪುರದಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದಾಗ ಅಲ್ಲೂ ಕೂಡ ನಾಟಕಗಳನ್ನು ನಾನು ಹೇಳಿಕೊಟ್ಟದ್ದುಂಟು, ಆ್ಯಕ್ಟ್ ಮಾಡಿದ್ದು ಉಂಟು. ಹೀಗೆ ಈ ವಿಭಾಗದಲ್ಲಿ ನಾನು ಹೇಳಿದಾಗೆ ನಿರ್ದೇಶನ, ನಟನೆ ಮತ್ತು ಪ್ರಸಾದನ ಒಂದು ಮೇಕಪ್ ಕಿಟ್ ಅಂತ ಕೂಡ ಮಾಡಿಕೊಂಡಿದ್ದೆ ನಾನು. ಅದನ್ನು ಆಮೇಲೆ ಕೈ ಬಿಟ್ಟೆ ಕಾರಣಾಂತರಗಳಿಂದ. ಹೀಗೆ ಮತ್ತು ಒಂದು ಸಂಘಟನೆ ಅಂತ ಅನ್ನೋದಾದರೆ ಒಂದು ಮಿತ್ರ ಕಲಾವಿದರು ಅಂಥೇಳಿ ಒಂದು ನಾವು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಿನ ಕೆಲವು ಕಲಾಸಕ್ತರು ನಾಟಕದಲ್ಲಿ ತುಂಬ ತೊಡಗಿಸಿಕೊಂಡವರು ಇದ್ದರು. ಅವರ ಜೊತೆಯಲ್ಲಿ ನಾನು ನಾಟಕ ಮಾಡಿದೆ ಮತ್ತು ಒಂದೆರಡು ನಾಟಕಗಳನ್ನು ನಾನು ಡೈರೆಕ್ಟ್ ಮಾಡಿದೆ. ಹೀಗೆ ಇಷ್ಟನ್ನು ಹೇಳಿ ಈ ತೊಡಗಿಸಿಕೊಂಡಿರುವಂತಹ ತಂಡಗಳು ಯಾವುದು ಅಂತಂದರೆ ನನಗೆ ಮುಖ್ಯವಾಗಿ ಕೇಳಿಬರೋದು ಶಿವಮೊಗ್ಗದಲ್ಲಿ ಕಲಾ ಸೇವಾ ಸಂಘ ಅಂಥೇಳಿ ನಾವೇ ಮಾಡಿಕೊಂಡದ್ದು. ಮೈಸೂರಿಗೆ ಬಂದ ಮೇಲೆ ಸಮತೆಂತೂ ಅದರಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಮತ್ತು ಮಿತ್ರ ಕಲಾವಿದರು ಅನ್ನುವಂಥದ್ದು ಒಂದನ್ನು ನಾವು ಸ್ಥಾಪನೆ ಮಾಡಿದ್ವಿ. ಅದು ಈಗಾಗಲೇ ಹೇಳಿದಾಗೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಿನ ಕೆಲವು ಆಸಕ್ತರು ಅದರಲ್ಲಿ ಸೇರಿಕೊಂಡ್ರು. ಒಮ್ಮೊಮ್ಮೆ ನಾಟಕ ಮಾಡ್ತಾಯಿದ್ವಿ. ಮತ್ತು ಕಲಾ ಸುರುಚಿಯಲ್ಲಿ ಹೆಚ್ಚು ನಾನು ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಆದದ್ದಂದರೆ ಡಾಕ್ಟರ್ ಸಿಂಧೋಳಿ ಅನಂತಮೂರ್ತಿಯವರ ಮನೆ ನಮ್ಗೆ ಗೊತ್ತಿದೆ, ಅರ್ಧ ಮನೆ ಅರ್ಧ ಥಿಯೇಟರು. ಅದರಲ್ಲಿ ನಾನು ಸಾಮಾನ್ಯ ಎಲ್ಲದಕ್ಕೂ ಭಾಗವಹಿಸೋ ಹಾಗೆ ನನಗೆ ಅವಕಾಶಗಳನ್ನು ದೊರಕಿಸಿಕೊಟ್ರು ಮೇಷ್ಟ್ರು. ಹೀಗಾಗಿ ಕಲಾ ಸುರುಚಿಯಲ್ಲಿ ಹೆಚ್ಚಾಗಿ ನಾನು ಕೆಲಸ ಮಾಡಿದೆ. ಅಮರ ಕಲಾ ಸಂಘದಲ್ಲೂ ಕೂಡ ವಾಸು ಅವರಿದ್ದಾಗ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಹೀಗೆ ಅದರ ಯಾವ್ಯಾವ ನಾಟಕಗಳನ್ನು ಮಾಡಿದೆ ಅನ್ನೋದಕ್ಕೆ ಒಂದು ದೊಡ್ಡ ಲೇಖನವನ್ನೇ ನಾನು ಬರೆದೆ. ಅದರಲ್ಲಿ ಬಂಡವಾಳದ ಬಡಾಯಿ ಇರ್ಬೋದು, ಕಾಶಿರಾಮ್ ಕೊತ್ವಾಲ್ ಇರ್ಬೋದು, ವಂಶವೃಕ್ಷ ಇರ್ಬೋದು, ಹಾಗೆ ಕಿಸಾ ಗೌತಮಿ ಶಿವರಾಮ್ ಕಾರಂತರ ಅದನ್ನು ನಾನೇ ಡೈರೆಕ್ಟ್ ಮಾಡಿದೆ. ವಿಡಿಯೋ ಮಾಡಿಕೊಂಡು ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಸ್ಪದ ಆಯಿತು. ಆಮೇಲೆ ನಾಟಕವನ್ನು ಯಾವ್ಯಾವ ಸ್ಥಳದಲ್ಲಿ ರಂಗಮಂದಿರದಲ್ಲಿ ನಾನು ಭಾಗವಹಿಸಿದ್ದೆ ಅಂತ ಹೇಳೋದಾದರೆ ಮೈಸೂರಿನ ಕಲಾಮಂದಿರ ಮತ್ತು ಸುರ್ಚಿ ರಂಗಮನೆ ಈಗಾಗಲೇ ಹೇಳಿದಾಗೆ, ಮತ್ತು ಅದರ ಜೊತೆಗೆ ಮಹಾರಾಜ ಸೆಂಟಿನರಿ ಹಾಲ್, ಒಂದು ಶತಮಾನ ಭವನ, ಆಮೇಲೆ ಟೌನ್ ಹಾಲ್. ಮುಂಚೆ ಟೌನ್ ಹಾಲಲ್ಲೇ ಮಾಡ್ತಾಯಿದ್ದೆ ನಾಟಕ. ಇಷ್ಟೊಂದು ಇವತ್ತು ಏನು ಬೆಳೆದಿದೆ ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದೆ. ಅದು ಮುಂಚೆ ಇಷ್ಟು ಇರಲಿಲ್ಲ, ಅವಕಾಶ ಇರಲಿಲ್ಲ. ನಾವು ಮಹಾರಾಜ ಸೆಂಟಿನರಿ ಹಾಲು ಬಿಟ್ಟರೆ ಇದು ಟೌನ್ ಹಾಲ್, ಎರಡು ಅಲ್ಲಿ ಹೆಚ್ಚಾಗಿ ಇತ್ತು. ಈ ನಾಟಕಗಳ ಬಗ್ಗೆ ನನ್ನ ಅನುಭವ ಏನು ಅಂತಂದರೆ ಇನ್ನೇನಿಲ್ಲ, ನನಗೆ ಬಹಳ ಖುಷಿ ಕೊಟ್ಟದ್ದು. ಯಾಕೆಂದರೆ ನಾನು ಕನ್ನಡ ಟೀಚರ್ ಆಗಿದ್ದರಿಂದ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕಾದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಅದು ನಾನೇ ಕನ್ನಡವನ್ನು ತಪ್ಪಾಗಿ ಮಾತಾಡಿದರೆ ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಭಾಷೆ ಬಗ್ಗೆ ನಾನು ಹೆಚ್ಚಾಗಿ ಗಮನ ಕೊಡ್ತಾಯಿದ್ದೆ. ಒಂದು ಲೇಖನ ಕೂಡ ಇದೆ, ಭಾಷಾ ಬೋಧನೆ ಮತ್ತು ರಂಗಭೂಮಿ, ಇದನ್ನು ಕುರಿತು ಒಂದು ಲೇಖನ ಬರೆದೆ. ಅದನ್ನು ಓದಿದವರು ಭಾಳ ಆಪ್ಟಾಗಿದೆ, ಚೆನ್ನಾಗಿದೆ ಅಂಥೇಳಿ ಅವರು ಖುಷಿ ಕೊಟ್ಟರು. ಅದು ನನಗೆ ಒಂದು ರೀತಿ ಪ್ರೇರಣೆ ಆಯಿತು. ಪ್ರೇರಣೆ ಆಗಿದ್ದರಿಂದ ನಾನಲ್ಲಿ ಒಂದು ಧೈರ್ಯ, ನಾನು ಸ್ಪಷ್ಟವಾಗಿ ಮಾತನಾಡಬಲ್ಲೆ ಅಂತ. ಟೀಚರ್ಸಿಗೆ ಶಿಬಿರಗಳನ್ನು ನಾವು ಮಾಡ್ತಾಯಿದ್ದಾಗ ವ್ಯಾಕರಣವನ್ನು ನಾಟಕದ ರೂಪದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಕಲಿಸಿಕೊಟ್ಟೆ ಅನ್ನೋದು ನನ್ನ ಭಾವನೆ. ಅದು ಭಾಳ ಸಂತೋಷ. ಅದು ಮತ್ತು ಧೈರ್ಯ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ. ಈಗ ನನಗೆ ವಯಸ್ಸಾಗಿದೆ ಅಂದರೆ ಕೇವಲ 83 ವರ್ಷ ಅಷ್ಟೇ ಆಯಿತಾ. ಆದರೆ ಹೆಚ್ಚು ಇವಾಗ ತೊಡಗಿಸ್ಕೊಳ್ಳೋದಕ್ಕೆ
ನನ್ನ ದೇಹ ಅದು ಅವಕಾಶ ಕೊಡ್ತಾ ಇಲ್ಲ. ಆದರೂ ಕೂಡ ಅಲ್ಲಲ್ಲೇ ಆವಾಗ ಮಾಡ್ತೀವಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಂದು ಕಥೆ ಕೇಳೋಣ ಮುಂದಿನ ಒಂದು ಕಾರ್ಯಕ್ರಮ ಅದು ಬಹಳ ಅಚ್ಚುಕಟ್ಟಾಗಿತ್ತು. ಅದರ ರೋವರ್ ಅದನ್ನು ಪ್ರಾರಂಭ ಮಾಡಿದವರು ಶಶಿಧರ್ ಡೋಂಗ್ರೆ ಅಂಥೇಳಿ ಅವರೊಬ್ಬರು ಕಲಾಸಕ್ತರು, ಕಲಾ ಪೋಷಕರು. ನಾನು ಇದನ್ನು ಏನು ಹೇಳ್ಬೋದು ಅಂತಂದರೆ ಸಂಚಾಲಕನಾಗಿ ಮುಖ್ಯವಾಗಿ ನಾನು ಮತ್ತು ನನ್ನ ಸಹೋದ್ಯೋಗಿ ನಾಗರಾಜ್ ನಾವಿಬ್ಬರು ಮಾಡ್ಕೊಂಡು ಬಂದ್ವಿ. ಒಂದು ವಾರವೂ ಬಿಡದೆ ಪ್ರತಿ ಶನಿವಾರ 4:30 5:30ವರೆಗೆ ಮಕ್ಕಳಿಗೆ ಕಥೆಗಳನ್ನು ಹೇಳಿಸೋದು. ಅನೇಕರು ನಮ್ಮ ಮೈಸೂರಿನಲ್ಲಿ ಕಲಾವಿದರಿದ್ದಾರೆ. ಮತ್ತು ಕಥೆಗಳನ್ನು ಬಹಳ ಸ್ಪಷ್ಟವಾಗಿ, ನಿಖರವಾಗಿ ಮತ್ತು ಚೆನ್ನಾಗಿ ಭಾವಪೂರ್ಣವಾಗಿ ಹೇಳುವಂತಹ ಅನೇಕರು ಇದ್ದಾರೆ. ಅವ್ರನ್ನೆಲ್ಲ ನಾವು ಕರೆಸಿ ಒಂದೊಂದು ವಾರ ಕೊಟ್ವಿ. ನಿರಂತರವಾಗಿ ನಡ್ಕೊಂಡು ಹೋಯಿತು. ಮತ್ತು ಈಗ ಪ್ರಾರಂಭ ಆಗಿದೆ 2ನೇ ಸೆಷನ್ನು. ಇವತ್ತು ಶನಿವಾರ 4:30 5:30ವರೆಗೂ ಇರುತ್ತೆ. ಪ್ರತಿ ಶನಿವಾರವೂ ಇರುತ್ತೆ, ಒಂದು ವಾರನೂ ಬಿಡಿದೆ. ಅದಕ್ಕೆ ನನಗೆ ಭಾಳ ಸಂತೋಷ ತಂದಂಥ ಒಂದು ವಿಚಾರ ಅದು. ನಾನು ಪ್ರಧಾನ ಸಂಚಾಲಕನಾಗಿ ಮತ್ತು ನಮ್ಮ ನಾಗರಾಜ್ ಅವರು, ಕೆ ನಾಗರಾಜ್ ಅಂಥೇಳಿ ಅವರು ಕೂಡ ಈಗ ರಿಟೈರ್ ಆಗಿದ್ದಾರೆ. ಅವರು ಕೂಡ ಅವರು ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ನನ್ನ ಅನುಭವ, ನನ್ನ ಅನಿಸಿಕೆ ಏನು ಅಂದರೆ ಇಷ್ಟೆಲ್ಲ ಇದ್ದರೆ ನಮಗೆ ಧೈರ್ಯ ಇರುತ್ತೆ. ಹೇಗೆ ಯಾರ ಹತ್ರ ಮಾತಾಡ್ಬೋದು, ಹೇಗೆ ಮಾತಾಡಬೇಕು ಅನ್ನೋದನ್ನೆಲ್ಲ ಕಲಿಸಿಕೊಡುತ್ತೆ ನಾಟಕ. ನನಗೆ ಅದಕ್ಕೆ ಭಾಳ ಸಂತೋಷ. ಇದನ್ನು ಕಾಂಪೋಸಿಟ್ ಆರ್ಟ್ ಅಂತಲೂ ಕೂಡ ಹೇಳ್ತಾರೆ, ಸಂಕೀರ್ಣ ಕಲೆ ಅಂತೇಳಿ. ಯಾಕೆಂದರೆ ಇದರಲ್ಲಿ ಅಭಿನಯ ಮಾತ್ರ ಅಲ್ಲ, ಗೀತೆಗಳನ್ನು ಹೇಳ್ಕೊಡ್ತೀವಿ. ಅದೇ ರೀತಿಯಲ್ಲಿ ಮೈಮ್ ಅಂದರೆ ಮೂಕಾಭಿನಯ ಕೂಡ ಬರುತ್ತೆ. ಇದೆಲ್ಲವೂ ಸೇರಿ ನಾವು ಒಂದು ನಾಟಕ. ಅದಕ್ಕೆ ಕಾಂಪೋಸಿಟ್ ಸಂಕೀರ್ಣ ಕಲೆ ಅಂತೇಳಿ ಹೇಳೋದುಂಟು. ಸೊ ಅದಕ್ಕೆ ಹೆಚ್ಚು ಗಮನ ಕೊಡ್ತಾಯಿದ್ವಿ. ಆಮೇಲೆ ಸ್ತ್ರೀ ಪಾತ್ರಗಳನ್ನು ಮುಂಚೆ ಸುಮಾರು 50-60 ವರ್ಷದ ಕೆಳಗೆ ಅಷ್ಟು ಜನ ಯಾರು ಸ್ತ್ರೀಯರು ಬಂದು ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳ್ತಾ ಇರಲಿಲ್ಲ. ಮತ್ತು ಯಾರಾದರೂ ಸ್ತ್ರೀಯರು ಅಥವಾ ಬಾಲಕಿಯರು ನಾಟಕದಲ್ಲಿ ಭಾಗವಹಿಸಿದ್ರು, ಇನ್ನು ಓದೋಯ್ತು, ಇವಳು ಇಷ್ಟ, ಇವಳ ಪ್ರೋಗ್ರೆಸ್ ಅಂತೇಳಿ ಅನ್ನುವಂಥ ಒಂದು ರೀತಿಯಲ್ಲಿ ಭಾಳ ನೆಗೆಟಿವ್ ಆಗಿ ಉತ್ತರ ಕೊಡ್ತಾಯಿದ್ರು. ಅದು ನನಗೆ ಇಷ್ಟ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹೆಣ್ಣು ಪಾತ್ರಗಳನ್ನು ಮಾಡ್ತಾಯಿದ್ದದ್ದು ಉಂಟು. ನಾನು ಹೈಸ್ಕೂಲ್ನಲ್ಲಿರುವಾಗ, ಕಾಲೇಜಲ್ಲಿರುವಾಗ. ಇತ್ತೀಚೆಗೆ ಮಹಿಳೆಯರು ಕೂಡ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಅದು ತುಂಬ ಒಂದು ಒಳ್ಳೆಯ ಲಕ್ಷಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಈ ವಿಚಾರದಲ್ಲಿ. ಮೈಸೂರು ರಂಗಭೂಮಿಯಲ್ಲಿ ನಾವು ಎದುರಿಸುವ ಸಮಸ್ಯೆಗಳೇನು, ಅದಕ್ಕೆ ಒಂದು ಆರ್ಟಿಕಲ್ ಕೂಡ ಬರೆದಿದ್ದೀನಿ, ಅದನ್ನು ಕೊಡ್ತಾಯಿದ್ದೀನಿ. ಅದು ಕೊರತೆ ಸಾಮಾನ್ಯವಾಗಿ ಎಲ್ಲದರಲ್ಲೂ ಇರುತ್ತೆ, ಯಾವುದೂ ಕೂಡ ಪರಿಪೂರ್ಣತೆ ಅನ್ನೋದಿಲ್ಲ. ನಮ್ಮ ಪ್ರಾಧ್ಯಾಪಕರು, ನನ್ನ ಪೂಜ್ಯ ಗುರುಗಳಾದಂಥ ಹಾಮನಾಯಕರು ಒಂದು ಕಡೆ ಬರೆದಿದ್ದಾರೆ, ಪರಿಪೂರ್ಣತೆ ಅನ್ನೋದು ಇಲ್ಲ. ಎಷ್ಟು ಮಾಡಿದರೂ ಪರಿಪೂರ್ಣವಾಗೋದಿಲ್ಲ. ಪರಿಪೂರ್ಣತೆಗೆ ಕೊನೆ ಇಲ್ಲ. ಪರಿಪೂರ್ಣತೆಯ ಕಡೆಗೆ ಮಾರ್ಗಕ್ರಮಣ ಮಾಡುವುದಷ್ಟೇ ನಮ್ಮ ಕೆಲಸ. ಪರಿಪೂರ್ಣತೆ ಕೇವಲ ಆದರ್ಶ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಮಾಡಿದ್ರು ಇನ್ನಷ್ಟು ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಅದು ಇರಬೇಕು. ಅದು ಇಲ್ಲ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಅಂತಂದರೆ ನಾವು ಬೆಳೆಯೋದಿಲ್ಲ. ಹಾಗೆ ಅದನ್ನು ನಾನು ತಿಳ್ಕೊಂಡೆ. ಹಾಗೆ ಇವತ್ತಿಗೂ ಅಷ್ಟೇ, ಯಾರಾದರೂ ಏನಾದರೂ ತುಂಬ ಚೆನ್ನಾಗಿ ಮಾಡಿದರೆ, ಹಾಗೆ ಮಾಡಿದರೆ ಅಂಥೇಳಿ ಹೊಗಳಿದರೆ, ಪ್ರಶಂಸೆ ಮಾಡಿದರೆ ಅದು ನನ್ನ ಒಂದು ಪಾತ್ರವೇ ಅಲ್ಲ, ಅನೇಕರು ಇದರಲ್ಲಿ ಭಾಗವಹಿಸ್ತಾರೆ ಅಂಥೇಳಿ ಅವರೊಂದಿಗೆ ನಾನು ಹೇಳ್ತಾ ಇರ್ತೀನಿ. ಇವತ್ತಿಗೂ ಹಾಗೇ. ಈಗ ಹೆಚ್ಚಾಗಿ ಮಾತನಾಡೋದು ಕಡಿಮೆ ಮಾಡಿದ್ದೀನಿ ನಾನು, ಕಾರಣಾಂತರಗಳಿಂದ. ಇನ್ನು ಸಮಸ್ಯೆಗಳನ್ನು ನಾನು ಇನ್ನು ಸಮಸ್ಯೆಗಳು ಸಾಮಾನ್ಯವಾಗಿ ಯಾವುದೇ ಕೆಲಸದಲ್ಲೂ ಕೂಡ ಇದ್ದೇ ಇರುತ್ತೆ. ಅದನ್ನು ನಾವು ಎದುರಿಸಬೇಕು. ಆವಾಗ ಅದು ಹೆದರ್ಕೊಂಡು ಓಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಸಮಸ್ಯೆಗಳು ಉದಾಹರಣೆಗೆ ಯಾವುದೋ ಒಂದನ್ನು 6:30ಗೆ ರಿಹರ್ಸಲ್ ಇದೆ, ನನಗೆ ತಾಲೀಮಿದೆ, ಬರಬೇಕು ಅಂತಂದಾಗ
6:30ಗೆ ಬರ್ದೇನೆ 6:45, 7, 7:30 ಹೀಗೆಲ್ಲ ಬರೋದುಂಟು. ಇವತ್ತಿಗೂ ಕೂಡ ಆಗಿದೆ, ಸ್ವಲ್ಪ ಕಡಿಮೆ ಆಗಿರ್ಬೋದು. ಅದಕ್ಕೆ ನಾನು ಇನ್ ಟೈಮ್ ಬರೋದು ಬೇಡ. 6:30ಗೆ ರಿಹರ್ಸಲಿಂದ 6 ಗಂಟೆಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಆನ್ ಟೈಮ್ ಆದರೂ ಇರಬೇಕು. ಸರಿಯಾಗಿ 6:30ಗೆ ಅಲ್ಲಿರಬೇಕು. ಅದನ್ನು ನಾವು ಒಂದು ಸಮಸ್ಯೆ ಅಂತ ಅಂದ್ಕೊಂಡೆ ನಾವು ಸಮಾನವಾಗಿ ನಾಟಕವನ್ನು ನಿರ್ದೇಶನ ಮಾಡುವಾಗ ಹೇಳ್ತಾನೇ ಇರ್ತೀನಿ ನಾನು. ಇಷ್ಟೊತ್ತಿಗೆ ನೋಡಿ, ಒಂದು ಉದಾಹರಣೆ ಹೇಳೋದಾದರೆ ಇಲ್ಲೇ ಇದ್ದಾರೆ, ಮಧು ಅವರು ಸರಿಯಾದ ವೇಳೆಗೆ ಬಂದರು. ಏನು ಹೇಳಿದ್ರು ಆ ವೇಳೆಗೆ ಬಂದು, ಇದು ಮುಖ್ಯವಾಗಿ ಬೇಕಾದ್ದು. ಅದು ಡಿಸಿಪ್ಲಿನ್, ದಟ್ ಈಸ್ ಟೈಮ್ ಡಿಸಿಪ್ಲಿನ್ ಅಂತ ಹೇಳ್ತೀನಿ ನಾನು. ಪಂಕ್ಚುಯಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಮತ್ತು ಅದರ ಜೊತೆಗೆ ಕಲಿಬೇಕನ್ನುವಂಥ ಆಸಕ್ತಿ ಇರಬೇಕು. ಡೆಡಿಕೇಷನ್, ಡಿವೋಷನ್ನು ಡೆಡಿಕೇಷನ್ನು ಎರಡೂ ಬೇಕು. ಡಿವೋಷನಿಂದ ಶ್ರದ್ಧೆ ಇರಬೇಕು. ಮತ್ತು ಅದರ ಜೊತೆಗೆ ಅರ್ಪಣಾ ಭಾವ ಇರಬೇಕು. ಅದರಲ್ಲಿ ಅರ್ಪಿಸ್ಕೊಂಡಿದ್ದೀನಿ ಅಂಥೇಳಿ. ಹೀಗಿದ್ದಾಗ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನೆಲ್ಲ ಯಾವುದೋ ಒಂದು ನಾಟಕದಲ್ಲಿ ಮಾಡಿಬಿಟ್ಟು ನಮ್ಮ ಜನ ಮೆಚ್ಚಿಬಿಟ್ಟು ತುಂಬ ಖುಷಿಯಾಯಿತು ಅಂಥೇಳಿ ಅಹಂಕಾರದಿಂದ ಮರೆತು ಇಲ್ಲಿಂದ ಇನ್ನೊಂದು ಕಡೆಗೆ ಜಾರುವಂಥ ಪದ್ಧತಿ ಕೆಲವರಲ್ಲಿ ಇದೆ. ಇದು ಇಲ್ಲಿ ಮಾಡಿದರೆ ನಮಗೆ ಟಿ ವಿನಲ್ಲಿ, ಚಾನಲ್ನಲ್ಲಿ, ಯಾವುದಾದ್ರು ಸೀರಿಯಲ್ನಲ್ಲಿ ನನ್ನನ್ನು ತಗೊಳ್ತಾರೆ ಎನ್ನುವಂಥದ್ದು ಆ ಭಾವನೆ ತಪ್ಪದು. ಯಾಕೆಂದರೆ ನಾವು ಶುರು ಮಾಡುವಾಗ ಯಾರೇ ಆಗಲಿ, ನಾನು ಅಂತಲ್ಲ, ಅನೇಕ ಹಿರಿಯ ರಂಗ ಕಲಾವಿದರಿದ್ದಾರೆ. ಅಂಥವರು ಹೇಳೋದುಂಟು ಏನಂತಂದರೆ, ಅಂಥವರು ತಮ್ಮ ಏನು ಪಾತ್ರ ಇದೆ ಅದನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಂಡು ಒಂದು ಕೂತ್ಕೊಳ್ಬೇಕು. ಎರಡನೇದು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಡಾಕ್ಟರ್ ಸಿಂಧುಳ್ಳಿ ಅನಂತಮೂರ್ತಿಯವರು ಯಾವಾಗಲೂ ಹೇಳ್ತಾಯಿದ್ರು, ಈ ದೃಶ್ಯದಲ್ಲಿ ನನ್ನ ಪಾತ್ರ ಇಲ್ಲ ಅಂಥೇಳಿ ಹೊರಗಡೆ ಹೋಗೋದಲ್ಲ, ರಿಹರ್ಸಲ್ ಆಗುವವರೆಗೂ ಪ್ರತಿಯೊಬ್ಬರೂ ಇಲ್ಲೇ ಕೂತಿರಬೇಕು ಅನ್ನುವಂಥದ್ದು. ಅದು ಯಾಕೆಂದರೆ ಇಡೀ ನಾಟಕ ಏನು ಅಂತ ಹೇಳುತ್ತೆ. ನನ್ನ ಪಾತ್ರ ಆಯಿತು ಅಂತೇಳಿ ಹೊರಗಡೆ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದು ಮಾಡಬಾರ್ದು. ಅದಿರಬೇಕು. ಅದೊಂದು ಕೊರತೆಯೇ ಅದು. ಎಲ್ಲಪ್ಪ ಆ ಪಾತ್ರದನ್ನು ಎಲ್ಲ ಕಾಡ್ತಾ ಇಲ್ಲ ಸರ್, ಹೊರಗಡೆ ನಿಂತಿದ್ದಾರೆ ಕರೀರಿ ಹೀಗೆ ಅಂಥೇಳಿ ಅನ್ನಿಸ್ಕೋಬಾರ್ದು, ಅವ್ರನ್ನ ಹೇಳಿಸ್ಕೋಬಾರ್ದು. ಇದು ನನ್ನ ಕರ್ತವ್ಯ. ಇಡೀ ನಾಟಕ ನಂದು, ಬರೀ ನನ್ನ ಒಂದು ಪ್ರವೇಶ, ನನ್ನ ಒಂದು ಪಾತ್ರ ಅಷ್ಟೇ ಅಲ್ಲ. ಇವರು ಮಧು ಹೇಗೆ ಮಾಡ್ತಾರೆ, ಮತ್ತೊಬ್ಬರು ಹೇಗೆ ಮಾಡ್ತಾರೆ ನೋಡೋದನ್ನು ನೋಡಿ ಕಲಿಬೇಕಾದದ್ದು ಇರುತ್ತೆ. ಅದನ್ನು ಇಟ್ಕೊಳ್ಬೇಕು. ಅದಕ್ಕೆ ವಯಸ್ಸು ಮುಖ್ಯ ಆಗೋದಿಲ್ಲ, ಶ್ರದ್ಧೆ ಮುಖ್ಯ ಆಗುತ್ತೆ. ಅದನ್ನು ಇಟ್ಕೋಬೇಕು. ಅದನ್ನು ಸಮಾನವಾಗಿ ನಮ್ಮ ಗುರುಗಳು ಹೇಳೋ ಹಾಗೆ ನಾನು ನಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಅನೇಕರು ಫಾಲೋ ಮಾಡ್ತಾಯಿದ್ದಾರೆ. ಒಳ್ಳೆಯ ಲಕ್ಷಣ ಇದು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಆಮೇಲೆ ಇದು ತೊಂದರೆ. ಮತ್ತೊಂದು ಯಾವುದೋ ಒಂದು ಪಾತ್ರದಲ್ಲಿ ಈ ರೀತಿ ಭಾವನೆ ಇದೆ ಅನ್ನೋದನ್ನು ಮನೆಯಲ್ಲಿ ಹೇಳ್ಕೊಂಡು ಅದನ್ನು ತಿದ್ದುಕೊಂಡು ನಿರ್ದೇಶಕರು ಹೇಳೋದನ್ನು ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ ಅದು ಅಂತ ಇದು. ಆಮೇಲೆ ಮೈಸೂರು ರಂಗಭೂಮಿಯಲ್ಲಿ ಬೆಳೆದು ಬಂದಿರುವ ರೀತಿ ಹಾಗೆ ಅಂತ. ಅದಕ್ಕೆ ಸುಮಾರು ನಾನು ಲೇಖನಗಳನ್ನು ಬರೆದಿದ್ದೀನಿ. ಜ್ಞಾಪಕ ಶಕ್ತಿ ಕಡಿಮೆ ಆಗಿದೆ. ಚೆನ್ನಾಗಿ ಬೆಳೆದಿದೆ ಅಂತ ಮಾತ್ರ ಹೇಳ್ಬೋದು. ಯಾಕೆಂದರೆ ಮಕ್ಕಳ ರಂಗ ಶಿಬಿರಗಳು ಬೇಕಾದಷ್ಟು ಆಗ್ತಾಯಿದೆ. ಇವತ್ತಿಗೂ ಮೈಸೂರಿನಲ್ಲಿ ಅನೇಕ ಶಿಬಿರಗಳನ್ನು ಮಾಡ್ತಾಯಿದ್ದಾರೆ. ಒಂದು ಹೆಸರು ಹೇಳಿದರೆ ಇನ್ನೊಂದು ಹೆಸರು ಹೇಳದೇ ಇದ್ದರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಹೆಸರುಗಳನ್ನು ಹೇಳ್ತಾಯಿಲ್ಲ. ನನ್ನ ಮನಸ್ಸಿನಲ್ಲಿ ಇದೆ ಎಷ್ಟು ಕೆಲಸ ಆಗ್ತಾಯಿದೆ ಅಂತ. ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ನಾಟಕ ಮೈಸೂರಿನಲ್ಲಿ ಇಷ್ಟು ಮಟ್ಟಿಗೆ ಬೆಳೆದಿದೆಯಲ್ಲ ಅಂತ. ನಾನು 60ನೇ ಇಸ್ವಿಯಿಂದ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆವಾಗ ಇಷ್ಟು ಮಟ್ಟಿಗೆ ಇರಲಿಲ್ಲ. ಆದರೆ ಇವಾಗ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಬರುತ್ತೆ, ಹೆಣ್ಮಕ್ಳು ಕೂಡ ಬಂದು ಆ್ಯಕ್ಟ್ ಮಾಡೋದ್ರಿಂದ ಲಾಭ ಇದೆ. ಪಾಸಿಟಿವ್ ರೀತಿಯಲ್ಲಿ ನಾವು ಮಾತಾಡಬೇಕು ಹೊರತು ನೆಗೆಟಿವ್ ಆಗಿ ಮಾತಾಡೋದು ಬೇಡ, ಅದನ್ನು ಕರ್ವ್ ಮಾಡೋದಲ್ಲ. ಇದು ಒಂದು ರೀತಿ ಪಠ್ಯ. ಇದು ಆ್ಯಕ್ಚುಲಿ ನಮಗೆ ಬೇಕಾದ್ದೇ ಭಾಳ ಮುಖ್ಯವಾಗಿ ಯಾವುದು ಹೇಗೆ ಅದನ್ನು ನಾವು ಸ್ವೀಕರಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯ. ಅದನ್ನು ಇಲ್ಲಿ ಹೇಳಿದ್ದಾರೆ. ಮೈಸೂರು ರಂಗಭೂಮಿ ಬೆಳೆದು ಬಂದಿರೋ ಬಗ್ಗೆ ನನ್ನ ಅನಿಸಿಕೆ ಏನು ಅಂತ ನಾನು ಹೇಳ್ತಾಯಿದ್ದೀನಿ. ಅನುಭವಗಳು ತುಂಬ ಅನೇಕರು ಒಳ್ಳೊಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಸ್ಥರಾಗಿರುವಂಥವರು ಇಲ್ಲಿ ಬಂದು ಅವರು ಕೂಡ ಭಾಗವಹಿಸಿದರೆ
ತುಂಬ ಖುಷಿ ಕೊಡುತ್ತೆ, ಅದು ಸಂತೋಷ ಕೊಡುತ್ತೆ. ನನ್ನ ವೈಯಕ್ತಿಕ ಬೆಳವಣಿಗೆ ಕೂಡ ಆಗುತ್ತೆ ಅದರಿಂದ. ಅದು ಭಾಳ ಮುಖ್ಯ. ಅದು ಆಮೇಲೆ ಮೈಸೂರು ರಂಗಭೂಮಿಯ ಕೊರತೆಗಳೇನು ಅಂದರೆ, ಕೊರತೆ ಅಂದರೆ ರಂಗಮಂದಿರಗಳು ಸಿಕ್ಕೋದಿಲ್ಲ. ಇಲ್ಲಿ ಹೆಚ್ಚು ಕಲಾವಿದರು ತೊಡಗಿಸ್ಕೊಳ್ಳೋದಕ್ಕೆ ಬರ್ತಾರೆ. ಅದು ಯುವಕರು ಮತ್ತು ಕಾಲೇಜಿನಲ್ಲಿ ಓದ್ತಾ ಇರುವಂಥವ್ರು, ಅವರು ಬಂದು ನಾಟಕ ಮಾಡಬೇಕು ಅಂತಂದಾಗ ಸಮಯಕ್ಕೆ ಸರಿಯಾಗಿ ನಮಗೆ ರಿಹರ್ಸಲ್ ಆಗೋದು ಕಷ್ಟ ಆಗಿಬಿಡುತ್ತೆ ಒಂದೊಂದು ಸಾರಿ. ಅದು ಆ ಒಂದು ಕೊರತೆ ಹೋಗಬೇಕು. ಈಗ ಅದು ಅಷ್ಟು ಸುಧಾರಣೆ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ನೂ ಒಂದಷ್ಟು ಬಂದರೆ ಅನೇಕರು ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದು ಹೇಳ್ತೀನಿ, ಇದು ಒಂದು ಕೊರತೆ ಇದು. ನೀವು ಈ ದಾಖಲಾತಿಗೆ ಸೇರಬೇಕಂದ್ರೆ ಇಚ್ಛಿಸುವ ವಿಷಯಗಳು ಏನಂದರೆ, ನಾಟಕ ಕೃತ್ಯಗಳ ಬಗ್ಗೆ ಮಾತಾಡ್ಬೋದು, ಹೇಳ್ಬೋದು. ಆಮೇಲೆ ಸಾಮಾಜಿಕ ತೊಂದರೆಗಳಿದ್ದಾಗ ಅದನ್ನು ಹೇಗೆ ಬಗೆಹರಿಸ್ಬೋದು ಅನ್ನೋದನ್ನು ನಾಟಕದ ಮೂಲಕ ನಾವು ತಿಳಿಪಡಿಸ್ಬೋದು, ಅದು ಬೇಕು. ಇದು ಸಮಾಜಕ್ಕೆ ಅನುಕೂಲವಾಗುವಂಥ ವಿಷಯಗಳ ಬಗ್ಗೆ ನಾಟಕಗಳು ಬರಬೇಕು, ಅದು ಬಹಳ ಮುಖ್ಯ. ಆದದ್ದು ಇದು ಆಗ್ತಾಯಿದೆ. ಬೀದಿ ನಾಟಕಗಳು ಒಂದು ಉದಾಹರಣೆಗೆ ಹೇಳೋದಾದರೆ, ಇವತ್ತಿನ ದಿವಸ ಏನು ನಡೀತಾ ಇದೆ ಅದನ್ನು ಎಕ್ಸಿಬಿಟ್ ಮಾಡುವಂಥ ಒಂದು ಮಾರ್ಗ ಇದೆ. ಅದನ್ನು ಇಟ್ಕೊಳ್ಬೇಕು ನಾವು. ಕೇವಲ ನಾನು ಆಗಲೇ ಹೇಳಿದಾಗೆ ಮನೋರಂಜನೆ ಮಾತ್ರ ಅಲ್ಲ, ಮನೋವಿಕಾಸ ಆಗಬೇಕು. ರಂಗಭೂಮಿಯಲ್ಲಿ ನೀವು ಪಡೆದಿರುವ ಪ್ರಶಸ್ತಿಗಳು ಮತ್ತು ಸನ್ಮಾನಗಳು, ನನಗೆ ಬಂದಿರುವಂಥ ಬಹುಮಾನಗಳಾಗಲಿ ಪ್ರಶಸ್ತಿಗಳಾಗಲಿ ಕೆಲವನ್ನು ನಾನು ಹೇಳ್ತೀನಿ. ಇದರಲ್ಲಿ ಶಿಕ್ಷಣ ಕೂಡ ಸೇರಿದೆ. NCERT ರಾಷ್ಟ್ರೀಯ ಪ್ರಶಸ್ತಿ ವಿಜೇತನಾಗಿದ್ದೇನೆ. ವಿಜೇತ ಅಂತ ಪದವನ್ನು ಬೇಕಂತ ಹೇಳ್ತೇನೆ, ಪುರಸ್ಕೃತ ಅಲ್ಲ. ಅದೊಂದು ಕಾಂಪಿಟೇಷನ್. ಅದು ಯಾವುದಾದ್ರೂ ಸ್ಕೂಲಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಜೆಕ್ಟನ್ನು ಮಾಡಿ ಅದನ್ನು ನಾನು ಬೆಂಗಳೂರು ಕಳಿಸಿದರೆ ಅವರು ಅಲ್ಲಿಂದ ಸ್ಕ್ರೀನ್ ಮಾಡಿ ಡೆಲ್ಲಿಗೆ ಕಳಿಸ್ತಾಯಿದ್ರು. NCERT ಈಗಲೂ ಕೂಡ ಇದೆ, ಆ ಒಂದು ಸ್ಕೀಮ್ ಇದೆ. ಅದು ಹಾಗೆ NCERT ಅದು ನಾನು ಒಂದು ಸ್ಟೂಡೆಂಟ್ಸ್ ವೆಲ್ಫೇರ್ ಪ್ರೋಗ್ರಾಮ್ ಅಂಥೇಳಿ ಬರೆದೆ. ಅದು ಸಕ್ಸಸ್ ಆಯಿತು. 1 ವರ್ಷ ಅದರಲ್ಲಿ ತೊಡಗಿಸ್ಕೊಂಡಿದ್ದೆ ನಾನು. ಡೆಮಾನ್ಸ್ಟ್ರೇಷನ್ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಅದಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು. ಇಂದಿರಾ ಗಾಂಧಿಯವರು ಇದ್ದ ಕಾಲದಲ್ಲಿ, ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ 1981ರಲ್ಲಿ. ಎರಡನೇದು ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪುರಸ್ಕೃತ ನಾನು 2001ರಲ್ಲಿ ಅದನ್ನು ಕೊಟ್ಟರು. ಮತ್ತು ಮೂರನೇದು ದೂರದರ್ಶನ ಚಂದನ ನಾಟಕ ಪ್ರಶಸ್ತಿ ಪುರಸ್ಕೃತರು ಅವರು ಸೆಲೆಕ್ಟ್ ಮಾಡೋರು. ಇದು ವಿಜೇತರಲ್ಲ, ವಿಜೇತರು ಬೇರೆ, ಪುರಸ್ಕೃತರು ಬೇರೆ. ನಾನು ಹೇಳಿದಾಗ ಇದು ಕಾಂಪಿಟೇಷನ್ ಅಲ್ಲ. ಎಷ್ಟು ಜನ ಬರ್ತಾರೆ, ಎಷ್ಟಿದೆಯೋ ಅಷ್ಟನ್ನು ಕೊಡ್ತಾರೆ ಅವರು. ದೂರದರ್ಶನ ಚಂದನ ನಾಟಕ ಪ್ರಶಸ್ತಿ ಪುರಸ್ಕೃತ ನಾನು 2015ರಲ್ಲಿ. ಆಮೇಲೆ ಈಗಾಗಲೇ ನಾನು ಹೇಳಿದಾಗೆ ಕತೆ ಕೇಳೋಣ ಮನೇನು ಅಂತ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರಧಾನ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನ್ಯಾಷನಲ್ ರೆಕಾರ್ಡ್ ಅಂತೇಳಿ ಹಾಕಿ ನಮಗೆ ಅಂತ ಕೊಟ್ಟಿದ್ದಾರೆ 2016ರಲ್ಲಿ. ಅದು ಕೇವಲ ನಾನೊಬ್ಬನಿಗಲ್ಲ, ನಾನು ನನ್ನ ಮಿತ್ರರು, ಸಹೋದ್ಯೋಗಿಯಾಗಿದ್ದಂಥ ನಾಗರಾಜ್ ಅವರು ಮತ್ತು ಮುಖ್ಯವಾಗಿ ಶ್ರೀಮತಿ ವಿಜಯ ಸಿಂಧವಳ್ಳಿಯವರು, ಅವರೆಲ್ಲರೂ ಕೂಡ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಅವರಿಂದ ಧಾರವಾಡದಲ್ಲಿ ನಡೆದಂಥ ಒಂದು ರಾಜ್ಯ ಮಟ್ಟದ ಪ್ರಥಮ ಹವ್ಯಾಸಿ ರಂಗಭೂಮಿ ಸಮಾವೇಶದಲ್ಲಿ ನನ್ನನ್ನು ಕರೆಸ್ಕೊಂಡು 2017ರಲ್ಲಿ ಅಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ದಾರೆ. ಮತ್ತು ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಕ್ಕಳ ಕಲ್ಯಾಣ ರಾಜ್ಯ ಪ್ರಶಸ್ತಿಯನ್ನು 2017ರಲ್ಲಿ ಕೊಟ್ಟರು. ಅದು ಕೂಡ ಅದು ಬೆಂಗಳೂರಿನಲ್ಲಿ. ಮಕ್ಕಳಿಗೋಸ್ಕರ ಏನು ಮಾಡ್ತಾಯಿದ್ದೀರಿ, ಯಾವ ಕೆಲಸ ಮಾಡ್ತಾಯಿದ್ದೀರಿ, ಹೇಗೆ ಅವ್ರನ್ನ ಬೆಳೆಸೋದು ಹೇಗೆ ಅನ್ನೋದನ್ನೆಲ್ಲ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಂಥೇಳಿ ಕೇಳುವಾಗ ನಮಗೆ ತಿಳಿಯಿತು. ಅದಕ್ಕೋಸ್ಕರ ಕರೆಸ್ತಾಯಿದ್ದೀವಿ ಅಂತಂದರು. ಆಮೇಲೆ ಇನ್ನೊಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವತಿಯಿಂದ ಸನ್ಮಾನ 2019ರಲ್ಲಿ. ಭಾಳ ಮುಖ್ಯವಾದದ್ದು ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ. ಅದನ್ನು 2019ರಲ್ಲಿ ರಂಗಭೂಮಿ ಕ್ಷೇತ್ರಕ್ಕೆ ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಡ್ತು. ಆದರೆ ನಾವು ಇದಕ್ಕೆ ಯಾರೇ ಆಗಲಿ, ನಾನು ಅಂತಲ್ಲ,
ಈ ಥರದ ಪ್ರಶಸ್ತಿಗಳು, ಪುರಸ್ಕಾರಗಳು, ಸನ್ಮಾನಗಳು ಆಗತ್ತೆ ಅಂತೇಳಿ ನಾವು ಖಂಡಿತ ನನ್ನ ನಿರೀಕ್ಷೆ ಇರಲಿಲ್ಲ. ಏನೋ ಖುಷಿಗೋಸ್ಕರ, ಹವ್ಯಾಸಕ್ಕೋಸ್ಕರ, ವಿಲಾಸಕ್ಕೋಸ್ಕರ ನಾವು ನಾಟಕ ಮಾಡ್ತಾಯಿದ್ವಿ. ಅದು ಹೀಗೆ ಕೂಡಿ ಬಂತು ಅಷ್ಟೇ. ಇದು ರಾಜ್ಯೋತ್ಸವ ಪ್ರಶಸ್ತಿ 2019ರಲ್ಲಿ ರಂಗಭೂಮಿ ಕ್ಷೇತ್ರ ಕೊಟ್ಟದ್ದು. ಇನ್ನು ಕೆಲವು ಇಲ್ಲಿ ಮೈಸೂರಿನ ಬೇರೆ ಬೇರೆ ಊರಿನವರು ಕರೆಸಿ ನನಗೆ ಸನ್ಮಾನ ಮಾಡಿದ್ದುಂಟು. ಅದೆಲ್ಲ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಸುಮಾರು ಒಂದು 60ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿವೆ. ಅದನ್ನು ಯಾವ್ಯಾವುದಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಕಳೆದ 50 ವರ್ಷಗಳಿಂದ ನೀವು ರಂಗಭೂಮಿಯಲ್ಲಿ ಕಂಡಿರುವ ವ್ಯತ್ಯಾಸಗಳು, ಬೆಳವಣಿಗೆಗಳು, ನನ್ನ ಈ ವ್ಯತ್ಯಾಸಗಳು, ಬೆಳವಣಿಗೆ ಹೇಗೆ ಅಂತಂದರೆ, ಈಗ ಬೆಳೆದಿದೆ. ನಾವು ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅಂದಾಗ ಹೈಸ್ಕೂಲ್ನಲ್ಲ, ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಇವತ್ತು ಏನು ನಡೀತಾಯಿದ್ವು, ರಂಗಶುಭ್ರಗಳು ಇರಲಿಲ್ಲ. ಆವಾಗ ನಾವೆಲ್ಲ ಯಾರು ನಾವು ಎಲ್ಲ ಅಂತ ಹೇಳೋದಿಲ್ಲ, ಅನೇಕರು ರಂಗಶುಭ್ರಗಳಿಂದ ಅಲ್ಲಿ ಕಲಿತು ಇಲ್ಲಿ ಬಂದಿದ್ದಾರೆ ಅಂತಲ್ಲ, ಖುಷಿ ಮಾಡ್ತಾಯಿದ್ವಿ. ಅದರಲ್ಲಿ ಯಾವುದೋ ಈ ರೀತಿಯಾದಂತಹ ಶಿಬಿರಗಳನ್ನು ನಾವು ನೋಡಿಲ್ಲ. ಆವಾಗ ಇರಲಿಲ್ಲ. ಒಂದು ರೀತಿಯಲ್ಲಿ ಖುಷಿ ಅಷ್ಟೇ, ಸಂತೋಷಕ್ಕೆ ಇದ್ದಿದ್ದು. ಕೇವಲ ಮನೋರಂಜನೆಗಾಗೆಲ್ಲ ಶಿಕ್ಷಣ ಗೊತ್ತಾಗುತ್ತೆ, ಇದರಿಂದ ಬರುತ್ತೆ. ಆರೋಗ್ಯ, ಭಾಷೆ ಇತ್ಯಾದಿಗಳೆಲ್ಲ ಪೂರಕವಾಗಿವೆ. ಅದರಿಂದ ಈಗ ಏನೇ ಮಾಡಿದರೂ ಕೂಡ ಅನೇಕರು ಖಂಡಿತ ಹೇಳ್ತೀವಿ, ಮೈಸೂರಿನಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಆಗ್ತಾಯಿದೆ ಅನ್ನೋದು ನಿಜ. ಅದು ಸುಳ್ಳಲ್ಲ. ಅದು ಈಗ ರಂಗಾಯಣ ಇರ್ಬೋದು, ಅಥವಾ ಮತ್ತೊಂದು ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಹವ್ಯಾಸಿ ಸಂಸ್ಥೆಗಳು ಇದು ಚೆನ್ನಾಗಿ ಬೆಳೆದಿದೆ. ಅದು ನನಗೆ ಸಂತೋಷ, ತೃಪ್ತಿ ತಂದಿದೆ. ಆಗ ಈ ರೀತಿ ಇರಲಿಲ್ಲ. ಏನೋ ಒಂದು ಮಾಡ್ತಾ ಹೋಗ್ತಿದ್ವಿ. ಅದಕ್ಕೊಂದು ಸರಿಯಾದಂಥ ಒಂದು ಚೌಕಟ್ಟನ್ನು ಹಾಕಿ ಈ ರೀತಿ ಆಗಬೇಕು ಅಂತೇಳಿ ಹಿರಿಯರು ಹೇಳಿದ್ರಿಂದ, ಹಿರಿಯ ಕಲಾವಿದರು ಅದರಲ್ಲಿ ಭಾಗವಹಿಸೋದ್ರಿಂದ ನಮಗೆ ತುಂಬ ಸಂತೋಷ ಉಂಟಾಗಿದೆ, ಲಾಭ ಆಗಿದೆ ಅಂತಲೇ ನಾನು ಹೇಳ್ತೀನಿ. ಆಮೇಲೆ ಇನ್ನು ಬಹುಶಃ ಕೇಳಿರ್ಬೋದು, 60ರ ದಶಕದ ಹಿಂದೆ ಈ ನಾನು ಆಗಲೇ ಹೇಳಿದಾಗೆ ರಂಗಮಂದಿರಗಳು ಅಷ್ಟೊಂದು ಇರಲಿಲ್ಲ. ಈ ಗಣಪತಿ ಹಬ್ಬ ಆದಾಗ ಮತ್ತು ಇನ್ಯಾವುದಾದ್ರೂ ಈ ರೀತಿಯಾದಂಥ ನವರಾತ್ರಿ ಆ ಸಂದರ್ಭಗಳಲ್ಲಿ ನಾಟಕ ಮಾಡ್ತಾ ಇದ್ದದ್ದುಂಟು. ಅದರಿಂದ ಅದು ಬೆಳ್ಕೊಂಡು ಬಂದಿದೆ. ಸ್ಕೂಲ್ ಡೇನಲ್ಲಿ ಮಾಡ್ಬೋದು, ಕಾಲೇಜ್ ಡೇನಲ್ಲಿ ಮಾಡ್ಬೋದು. ಆಗ ಅಷ್ಟು ಮಾಡ್ತಾಯಿದ್ವಿ. ಈಗ ಚೆನ್ನಾಗಿ ಬೆಳೆದಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇನ್ನಷ್ಟು ಡಿಸಿಪ್ಲಿನ್, ಅಂದರೆ ಶಿಸ್ತು, ಅದನ್ನು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿದೆ, ನಾವು ಬೆಳೆಸ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಅದು ಇದಿಷ್ಟನ್ನು ನಾನು ಇಲ್ಲಿ ಹೇಳಿದ್ದೀನಿ. ಇವತ್ತಿನ ಶಿಬಿರಗಳಾಗಲಿ ಅಥವಾ ಯಾವುದೇ ನಾಟಕ ಆಗಲಿ, ಅದು ರಂಗಭೂಮಿ ಬೆಳೆಯೋದಕ್ಕೆ ಪೂರಕವಾಗಿದೆಯೇ ಹೊರತು ಮಾರಕ ಆಗಿಲ್ಲ. ಅದಕ್ಕೋಸ್ಕರ ಅದನ್ನು ನಾನು ತುಂಬ ಮೆಚ್ಕೊಳ್ತೀನಿ. ಸಾಧ್ಯವಾದರೆ ಈಗಲೂ ನೆನಪಿನ ಶಕ್ತಿ ಒಂದು ಬಿಟ್ಟು ಉಳಿದಕ್ಕೆಲ್ಲ ನಾನು ಅಷ್ಟು ಗಮನ ಕೊಡೋದಿಲ್ಲ. ಆಗ್ತಾಯಿದೆ. ಈ ರೀತಿ ನನ್ನ ಅನುಭವಗಳನ್ನು ಅದರಲ್ಲಿ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ನನ್ನ ಲೇಖನಗಳಲ್ಲೆಲ್ಲ ಬರೆದಿದ್ದೀನಿ ಅದನ್ನು. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಧು ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.